ಓಂ ಶಾಂತಿ. ಆತ್ಮೀಯರೇ, ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಗೊಂದಲ ಮುಕ್ತ ಮನಸ್ಸು ಅಥವಾ ಕನ್ಫ್ಯೂಷನ್ ಫ್ರೀ ಮೈಂಡ್ ಅಂತ ತಗೊಳ್ಳೋಣ. ಈಗ ಜೀವನದಲ್ಲಿ ಅನೇಕ ವಿಷಯಗಳು ಬಂದಾಗ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಗೊಂದಲ ಸೃಷ್ಟಿಯಾಗುತ್ತೆ. ಒಂದು ವಿಚಾರದಲ್ಲಿ ಅನೇಕರ ಮತಗಳು, ಅನೇಕ ವಿಮರ್ಶೆಗಳು ನಮ್ಮ ಮುಂದೆ ಬಂದಾಗ ಯಾವುದನ್ನು ಸರಿ ಅನಿಸೋದು, ಯಾವುದನ್ನು ಸ್ವೀಕಾರ ಮಾಡೋದು, ಯಾವುದು ಸರಿ ಯಾವುದು ತಪ್ಪು, ಅಥವಾ ಇದನ್ನು ಮಾಡಿದ್ರೆ ಇದರ ಪರಿಣಾಮ ಏನು, ಅದು ಸ್ಪಷ್ಟತೆ ಇಲ್ಲದೆ ಇದ್ದಾಗ ಬಹುಶಃ ನಮ್ಮ ಮನಸ್ಸಲ್ಲಿ ಗೊಂದಲ ಆಗ್ಬೋದು. ಒಂದು. ಎರಡನೇದು, ಬಾಹ್ಯ ಜಗತ್ತಿನ ಪರಿಸ್ಥಿತಿಗಳನ್ನು ನೋಡಿದಾಗ ಕೆಲವೊಮ್ಮೆ ನಾನು ಮಾಡುವಂತಹ ಒಂದು ಕಾರ್ಯವನ್ನು ನಾನು ಏನು ನಿರ್ಣಯ ಮಾಡ್ತೀನಿ, ಆ ನಿರ್ಣಯಕ್ಕೆ ಅನುಕೂಲವಾಗಿ ವಾತಾವರಣ ಇರ್ಬೋದು, ಪರಿಸರ ಇರ್ಬೋದು, ಅಥವಾ ವ್ಯಕ್ತಿಗಳಿರ್ಬೋದು, ಅದಕ್ಕೆ ಸ್ಫೂರ್ತಿದಾಯಕವಾಗಿ ನನಗೆ ಸಹಯೋಗ ಕೊಟ್ಟಿಲ್ಲ ಅಂದಾಗಲೂ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಗೊಂದಲವಾಗುತ್ತೆ. ಒಂದು ಸಣ್ಣ ಮಗುಗೆ ಯಾವುದಾದ್ರೂ ಸುಂದರವಾದಂತಹ ಚಾಕ್ಲೇಟ್ ಶಾಪಿಗೆ ಕರ್ಕೊಂಡೋಗಿ ಆ ಮಗುಗೆ ಯಾವುದು ಬಹಳ ಚೆನ್ನಾಗಿದೆ ಅಂತ ನೋಡ್ತಾ ನೋಡ್ತಾ ಕನ್ಫ್ಯೂಸ್ ಆಗ್ಬೋದು. ಒಂದು ಸುಂದರವಾದ ಬೊಂಬೆಗಳ ಅಂಗಡಿಗೆ ಕರ್ಕೊಂಡೋಗ್ಬಿಡಿ, ಬಹಳಷ್ಟು ಬೊಂಬೆಗಳಿರಬೇಕಾದ್ರೆ ಆ ತಂದೆ ತಾಯಿಗಳು ಕೇಳ್ಬೋದು, ಯಾವ ಬೊಂಬೆ ಬೇಕು ನಿನಗೆ ಅಂದಾಗ ಆ ಮಗು ನೋಡ್ತಾ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ, ಯಾವುದು ನನಗೆ ಬೇಕು ಬೇಡ ಅನ್ನುವಂಥ ಅರಿವು ಯಥಾರ್ಥವಾಗಿ ಇಲ್ಲದೆ ಇದ್ದಾಗ ಅಥವಾ ಚಾಯ್ಸ್ ಮಾಡಲಿಕ್ಕೆ ಅಲ್ಲಿ ಕಷ್ಟವಾದಾಗ ಬಹುಶಃ ಗೊಂದಲಕ್ಕೆ ಈಡಾಗ್ಬೋದು. ಹಾಗೆ ಒಂದು ವಿದ್ಯಾರ್ಥಿ ತನ್ನ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಾನು ಏನಾಗಬೇಕು, ಒಂದು ಕಡೆ ತಂದೆ ತಾಯಿಗಳ ಅಪೇಕ್ಷೆ ಬೇರೆ ಇರ್ತದೆ, ಸ್ನೇಹಿತರ ಅಪೇಕ್ಷೆ ಬೇರೆ ಇರ್ತದೆ, ಸಮಾಜದ ಬೇಡಿಕೆ ಬೇರೆ ಇರ್ತದೆ, ನನ್ನ ವೈಯಕ್ತಿಕ ವಿಚಾರದ ಬೇಡಿಕೆ ಬೇರೆ ಇರ್ತದೆ. ಈ ಎಲ್ಲ ಒಂದು ವಿಚಾರಗಳ ಸಮೂಹ ನನ್ನ ಮುಂದೆ ಇದ್ದಾಗ ಬಹುಶಃ ವಿದ್ಯಾರ್ಥಿ ಗೊಂದಲಕ್ಕೆ ಈಡಾಗುವಂತಹ ಒಂದು ಸನ್ನಿವೇಶ ಇರ್ತದೆ. ಇವತ್ತು ನಾವು ನೋಡ್ತೇವೆ, ಆಪ್ಷನ್ಸ್ ಬಹಳ ಇರುವಾಗ, ಅನೇಕ ಅವಕಾಶಗಳಿರುವಾಗ ಇದನ್ನೇ ನಾನು ಮಾಡ್ತೇನೆ, ಇದನ್ನೇ ನಾನು ತಗೊಳ್ತೀನಿ ಅಂತ ನಿರ್ಣಯ ತಗೊಳ್ಳಿಕ್ಕೆ ಅಸಾಧ್ಯವಾದಾಗಲೂ ಸಹ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಗೊಂದಲಕ್ಕೆ ಈಡಾಗುತ್ತಲ್ವ. ಅಷ್ಟೇ ಅಲ್ಲ, ಬಹಳ ಸತಿ ಒಂದು ಮಾಬ್, ಒಂದು ಗ್ರೂಪ್ ಆಫ್ ಪೀಪಲ್ ಒಂದನ್ನೇ ಅನುಸರಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಇನ್ನೊಂದು ಏನೋ ಹೊಸದು ನಿರ್ಮಾಣವಾಗಿರುತ್ತೆ, ಹೊಸ ರೀತಿ, ಹೊಸ ವಿಧಿ, ಹೊಸ ಜ್ಞಾನ, ಹೊಸ ವಿಧಾನ, ಅದನ್ನು ಕೆಲವರು ಸ್ವೀಕಾರ ಮಾಡಿರ್ತಾರೆ. ಈಗ ನಾನು ಎರಡರ ಮಧ್ಯದಲ್ಲಿ ಯಾವುದನ್ನು ಮಾಡಿದ್ರೆ ನನಗೆ ಶ್ರೇಯಸ್ಕರ, ಯಾವುದನ್ನು ಮಾಡಿದ್ರೆ ನನ್ನ ಜೀವನದಲ್ಲಿ ಸಂಪನ್ನತೆ ಬರುತ್ತೆ ಅಥವಾ ಸಫಲತೆ ಸಿಗುತ್ತೆ ಅನ್ನುವಂತಹ ಮಾತು ನನ್ನ ಮುಂದೆ ಇದ್ದಾಗ ಅಲ್ಲೂ ಸಹ ಎಲ್ಲೋ ಒಂದು ಕಡೆ ಗೊಂದಲ ಸೃಷ್ಟಿಯಾಗ್ಬೋದು. ಅಷ್ಟೇ ಅಲ್ಲ, ಈ ಗೊಂದಲ ಇರುವಂಥ ಮನಸ್ಸಿಗೆ ಹಲವು ಬಾರಿ ನಮ್ಮ ವಿವೇಕದ ಸ್ಪಷ್ಟತೆ ಇಲ್ಲದಿದ್ದಾಗ, ನಮ್ಮ ವಿವೇಕ ಮತ್ತು ಮನಸ್ಸು ಎರಡೂ ಸಹ ಸಮತ್ವದಿಂದ ಕಾರ್ಯ ಮಾಡದೇ ಇದ್ದಾಗ ಒಳಗಡೆ ಗೊಂದಲವಾಗುತ್ತೆ. ಇನ್ನು ಅನೇಕ ಸನ್ನಿವೇಶಗಳಲ್ಲಿ ಹೇಳಬೇಕಾದ್ರೆ ಹಲವರಿಗೆ ಹಲವು ರೀತಿಯ ಅನುಭೂತಿಗಳು ಆಗಿರುತ್ತೆ. ಅದೇ ಕಾರ್ಯವನ್ನು ನಾನು ಮಾಡಲಿಕ್ಕೆ ಹೋದಾಗ ಒಬ್ಬರು ಸಕಾರಾತ್ಮಕವಾದಂತಹ ಒಂದು ಸೂಚನೆ ಕೊಡ್ಬೋದು, ಇನ್ನೂ ಹಲವರು ನಕಾರಾತ್ಮಕವಾದ ಸೂಚನೆಯನ್ನು ಕೊಡ್ಬೋದು. ಇಲ್ಲಿಯೂ ಸಹ ನನ್ನ ಮನಸ್ಸು ಪುನಃ ಗೊಂದಲಕ್ಕೆ ಈಡಾಗುವಂಥ ಒಂದು ಸನ್ನಿವೇಶ. ಹಾಗಾಗಿ ಆತ್ಮೀಯರೇ, ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಿರ್ಣಯ ಯಥಾರ್ಥವಾಗಿ ತಗೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ಮನಸ್ಸು ಗೊಂದಲಕ್ಕೆ ಈಡಾಗುತ್ತೆ. ಬಹಳ ಸತಿ ನಮ್ಮ ಒಂದು ಚಾಯ್ಸ್ ಆಫ್ ಲೈಫ್ ಬೇರೆ ಇರ್ತದೆ, ಸನ್ನಿವೇಶಗಳು ಅಲ್ಲಿ ಏನು ರಚನೆ ಆಗುತ್ತೆ ಅದೇ ಬೇರೆ ಆಗಿರುತ್ತೆ. ಆಗ ನಾನು ಏನು ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ನಿರ್ಣಯ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗಲ್ಲ. ಇನ್ನೂ ಹಲವು ಪರಿಸ್ಥಿತಿಗಳಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಮುಂದೆ ಬರುವಂಥ ಪರಿಸ್ಥಿತಿಗಳು, ಅದನ್ನು ನಾವು ಅಂದ್ಕೊಂಡಿರಲ್ಲ ಹೀಗಾಗ್ಬೋದು ಅಂತ ಹೇಳಿ, ಆದರೆ ಅಕಸ್ಮಾತ್ತಾಗಿ ಅಂಥ ಪರಿಸ್ಥಿತಿಗಳು ನಮ್ಮ ಮುಂದೆ ಬರುತ್ತೆ. ಆಗಲೂ ಸಹ ಮನಸ್ಸಲ್ಲಿ ಇದು ಯಾಕೆ ಹಿಂಗಾಯಿತು, ಹೇಗಾಯಿತು, ಯಾರಿಂದಾಯಿತು, ನನಗೇ ಯಾಕಾಯಿತು, ಅವ್ರಿಗೆ ಯಾಕಾಗಲಿಲ್ಲ, ಇದರ ಹಿಂದೆ ರಹಸ್ಯ ಏನು, ಇಂಥ ಅನೇಕ ಪ್ರಶ್ನೆಗಳ ಒಂದು ಗೂಡಲ್ಲಿ ಮನಸ್ಸು ಸಿಕ್ಕಾಕ್ಕೊಳ್ಳುತ್ತೆ. ಆಗಲೂ ಸಹ ಗೊಂದಲ ಎನ್ನುವಂಥದ್ದು ಸೃಷ್ಟಿಯಾಗುತ್ತೆ ಅಲ್ವೇ? ಹಾಗೆ ನೋಡಿದಾಗ ಗೊಂದಲಗಳಿಗೆ ಅನೇಕ ಕಾರಣಗಳಿದೆ. ಇವತ್ತು ನಾವು
ಬಾಹ್ಯ ಜಗತ್ತಿನಿಂದ ಪಡ್ಕೊಳ್ತಾ ಇರುವಂಥ ಅನೇಕ ವಿಚಾರಗಳಿರ್ಬೋದು, ಸಮಾಚಾರಗಳಿರ್ಬೋದು, ಹಲವರ ಒಂದು ಅನುಭೂತಿಗಳ ಆಧಾರದ ಮೇಲೆ ನಮಗೆ ಸಿಗುವಂತಹ ಒಂದು ಮಾತುಗಳಿರ್ಬೋದು. ಇದೆಲ್ಲವನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಇದನ್ನು ನಾನು ಹೇಗೆ ಜೀರ್ಣಿಸ್ಕೊಳ್ಳಬಲ್ಲೆ? ಸಾಧ್ಯವಾಗದೇ ಇದ್ದಾಗ ಪುನಃ ಮನಸ್ಸು ಗೊಂದಲಕ್ಕೀಡಾಗುತ್ತೆ. ಹೀಗಾಗಿ ನಮ್ಮ ಮನಸ್ಸನ್ನು ಅನೇಕ ಗೊಂದಲಗಳಿಂದ ಮುಕ್ತ ಮಾಡಲಿಕ್ಕೆ ನಮ್ಮ ಪರಿಶೀಲನಾ ಶಕ್ತಿಯನ್ನು ಬೆಳೆಸ್ಕೋಬೇಕಾಗತ್ತೆ. ಉದಾಹರಣೆಗೆ, ಒಂದು ಒಳ್ಳೆಯ ವ್ಯಾಪಾರಿಗೆ ಯಾವ ವ್ಯಾಪಾರವನ್ನು ಮಾಡ್ತಿರ್ತಾನೆ, ಅವನು ಬಟ್ಟೆ ವ್ಯಾಪಾರ ಮಾಡ್ತಿರ್ಬೋದು, ವಜ್ರಗಳ ವ್ಯಾಪಾರ ಮಾಡ್ತಿರ್ಬೋದು, ದವಸಗಳ ವ್ಯಾಪಾರ ಮಾಡ್ತಿರ್ಬೋದು, ಅವನಿಗೆ ಗೊತ್ತಿರುತ್ತೆ ಯಾವ ಒಂದು ವಸ್ತು ಯಾವ ಕ್ವಾಲಿಟಿದು ಅಂತೇಳಿ. ಅವನು ಸುಮ್ಮನೆ ಕಣ್ಣಿಂದ ನೋಡಿದ ತಕ್ಷಣವೇ ಆ ವಸ್ತು ಇಷ್ಟೇ ಬೆಲೆ ಬಾಳುತ್ತೆ ಅಂತ ಹೇಳಿಬಿಡ್ತಾನಲ್ವ. ಯಾಕೆಂದರೆ ಅವನಲ್ಲಿ ಅದರ ಜ್ಞಾನ ಇದೆ. ಹಾಗೆ ಆತ್ಮೀಯರೇ, ನಮ್ಮ ಜೀವನದಲ್ಲೂ ಸಹ ಯಥಾರ್ಥ ಜ್ಞಾನವನ್ನು ನಾವು ತಗೊಂಡ್ವಿ ಅಂತಂದಾಗ ಆ ಯಥಾರ್ಥ ಜ್ಞಾನವೇ ಈಶ್ವರೀಯ ಜ್ಞಾನ. ಇದರಲ್ಲಿ ಲೌಕಿಕ ಮತ್ತು ಅಲೌಕಿಕ, ಪಾರಲೌಕಿಕ ಎರಡರ ಒಂದು ಸಮನ್ವಯತೆ ಇದೆ. ಎರಡೂ ಜೀವನಕ್ಕೆ ಒಳಿತು ಮಾಡುವಂತಹ ಒಂದು ಶಕ್ತಿ ಇದೆ. ಎರಡೂ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಯಾವ ನಿರ್ಣಯವನ್ನು ತಗೊಳ್ಬೇಕು ತಗೊಳ್ಬಾರ್ದು ಅನ್ನುವಂಥ ಶಕ್ತಿ ಅಥವಾ ಅರಿವು ನಮಗೆ ಮೂಡಿಸುತ್ತೆ. ಅಂತಹ ಜ್ಞಾನದ ಒಂದು ಪ್ರಾಪ್ತಿಯಿಂದ ಪ್ರತಿ ಹೆಜ್ಜೆಯಲ್ಲಿ ನಾವು ಯಾವುದನ್ನು ಮಾಡಬೇಕು ಮಾಡಬಾರ್ದು ಅನ್ನುವಂಥ ನಿರ್ಣಯ ಶಕ್ತಿ ಬರುತ್ತೆ. ಇನ್ನೂ ಹಲವು ಬಾರಿ ಸ್ನೇಹಿತರ ಸಂಘ ಇರ್ಬೋದು ಅಥವಾ ಇನ್ಯಾವುದೇ ಮಿತ್ರ ಸಂಬಂಧಿಗಳ ಸಂಘ ಇರ್ಬೋದು, ಆ ಸಂಘಕ್ಕೆ ನಾವು ಪ್ರೇರಿತರಾಗಿ ಯಾವುದಾದ್ರೂ ಕರ್ಮ ಮಾಡಿರ್ತೀವಿ. ಅದರಿಂದ ನಮಗೇನು ಖುಷಿ ಸಿಕ್ಕಿರಲ್ಲ, ಆದರೆ ಒತ್ತಾಯದಿಂದ ಮಾಡಿರ್ತೀವಿ. ಆಗಲೂ ಸಹ ಮನಸ್ಸು ಗೊಂದಲಕ್ಕೀಡಾಗುತ್ತೆ. ಹೇಗೆ ಅಂದರೆ, ನಾನು ಮಾಡಿದ್ದು ಸರಿನಾ, ಹೋಗಿದ್ದು ಸರಿನಾ, ಹೋಗಬಾರ್ದಿತ್ತು ಹೋದೆ, ಮಾಡಬಾರ್ದಿತ್ತು ಮಾಡಿದೆ, ತಿನ್ನಬಾರ್ದಿತ್ತು ತಿಂದ್ಬಿಟ್ಟೆ, ನೋಡಬಾರ್ದಿತ್ತು ನೋಡಿಬಿಟ್ಟೆ. ಹೀಗೆ ನೋಡಿ, ಈ ಎರಡೂ ಪ್ರಕಾರದ ಒಂದು ಗೊಂದಲದ ವಿಚಾರಗಳಲ್ಲಿ ಮನಸ್ಸು ಮತ್ತೆ ಸಿಕ್ಕಾಕ್ಕೊಳ್ಳುತ್ತೆ. ಹಾಗಾಗಿ ಆತ್ಮೀಯರೇ, ಈ ಗೊಂದಲದಿಂದ ಮುಕ್ತ ಮಾಡಲಿಕ್ಕೆ ಮನಸ್ಸಲ್ಲಿ ವಿಚಾರಗಳನ್ನು ನಾವೇನು ರಚನೆ ಮಾಡ್ತೀವಿ, ಆ ವಿಚಾರಗಳ ವಿಮರ್ಶೆ ಮಾಡುವಂಥ ಶಕ್ತಿ ಬುದ್ಧಿ ಶಕ್ತಿ. ಆ ಬುದ್ಧಿಯ ಏಕಾಗ್ರತೆಯಿಂದ ಈ ಗೊಂದಲಗಳನ್ನು ನಾವು ಮುಕ್ತ ಮಾಡ್ಕೋಬೋದು. ಮನಸ್ಸನ್ನು ಅನೇಕ ಗೊಂದಲಗಳಿಂದ ಮುಕ್ತ ಮಾಡ್ಕೋಬೋದು. ಹಾಗಾದರೆ ಬುದ್ಧಿಯ ಶಕ್ತಿಯನ್ನು, ಬುದ್ಧಿಯ ಏಕಾಗ್ರತೆಯನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು? ಇದಕ್ಕೆ ಪೂರ್ವ ಸಿದ್ಧತೆ ಏನು? ಬುದ್ಧಿ ಅಂದ್ರೇ ಇಲ್ಲಿ ಒಂದು ತರಾಜುನಲ್ಲಿ ಮುಳ್ಳಿಗೆ ಹೋಲಿಕೆ ಮಾಡ್ತಾರೆ. ಆ ಮುಳ್ಳು ನೇರವಾಗಿದ್ದಾಗ ಎರಡೂ ಕಡೆ ಯಥಾರ್ಥವಾದ ಭಾರದ ಒಂದು ಸಮತ್ವ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನೋಡಿ, ಒಂದು ಬಾಹ್ಯ ಪರಿಸ್ಥಿತಿಗಳಿಂದ ಗೊಂದಲಕ್ಕೀಡಾದಾಗ ಒಳಗಡೆ ನಮ್ಮ ಒಂದು ವಿವೇಕ ಶಕ್ತಿ ಜಾಗೃತ ಮಾಡಿ ಏನೂ ಹೇಳ್ತಾ ಇರ್ತದೆ. ಅದನ್ನು ಕೇಳಲಿಕ್ಕೆ ನಮ್ಮಲ್ಲಿ ಶಕ್ತಿ ಇರೋದಿಲ್ಲ. ಅದನ್ನು ಕೇಳುವಂಥ ಶಕ್ತಿ ಇಲ್ಲದೆ ಇರುವಾಗ ನಾವು ಮನಸ್ಸಿನ ಒಂದು ಗೊಂದಲಕ್ಕೆ ಈಡಾಗ್ಬಿಡ್ತೀವಿ. ಹಾಗಾಗಿ ಬುದ್ಧಿಯ ಏಕಾಗ್ರತೆ, ಬುದ್ಧಿಯ ಒಂದು ನಿರ್ಣಯ ಶಕ್ತಿ ಹೆಚ್ಚು ಮಾಡಿಕೊಳ್ಳಿಕ್ಕೆ ನಾವು ಬುದ್ಧಿಯಲ್ಲಿ ಒಂದು ಜ್ಞಾನದ ಪೂರ್ಣತೆಯನ್ನು ತಂದುಕೊಳ್ಬೇಕು. ಎರಡನೇದು, ಎಷ್ಟು ಸಾಧ್ಯನೋ ಅಷ್ಟು ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು. ಯಾಕೆ ಅಂತಂದರೆ, ಮನಸ್ಸು ಗೊಂದಲಕ್ಕೆ ಈಡಾದಾಗ ಹೇಗೆ ಸಾಗರದ ಒಂದು ನೀರಲ್ಲಿ ಅಲೆಗಳು ಬರ್ತದೆ, ಆ ಅಲೆಗಳು ಒಂದೊಮ್ಮೆ ಹೆಚ್ಚಾಗಿರುತ್ತೆ, ಒಮ್ಮೊಮ್ಮೆ ಚಿಕ್ಕದಾಗಿರುತ್ತೆ. ಆ ಅಲೆಗಳು ಯಾವುದನ್ನು ಬೇಕಾದ್ರೂ ಕೊಚ್ಕೊಂಡು ಹೋಗುತ್ತೆ, ಯಾರನ್ನು ಬೇಕಾದ್ರೂ ಒಳಗಡೆ ಸಮಾವೇಶ ಮಾಡಿಬಿಡುತ್ತೆ. ಹಾಗೆ ಈ ಗೊಂದಲಯುಕ್ತ ಮನಸ್ಸಿನ ಒಂದು ವಿಚಾರಗಳ ಅಲೆಗಳು ಒಮ್ಮೊಮ್ಮೆ ನಮ್ಮ ಜೀವನವನ್ನು ಎಲ್ಲೋ ಒಂದು ಕಡೆ ಸಮಾಪ್ತಿನೂ ಮಾಡಿಬಿಡುತ್ತೆ. ಅನೇಕ ಒಳ್ಳೆಯದನ್ನು ತನ್ನ ಒಳಗಡೆ ಸಮಾವೇಶ ಮಾಡಿಕೊಳ್ಳುತ್ತೆ. ಕೆಲವೊಮ್ಮೆ ನಮ್ಮನ್ನು ಯಾವುದೋ ದಡದಿಂದ ಇನ್ನೊಂದು ಕಡೆ ತಗೊಂಡೋಗ್ಬಿಡುತ್ತೆ. ಹಾಗಾಗಿ ಈ ಗೊಂದಲಮಯ ಮನಸ್ಸು ನಮ್ಮ ಜೀವನದಲ್ಲಿ ಬಹಳ ಭಯಾನಕವಾದಂತಹ ಒಂದು ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಮನಸ್ಸನ್ನು ಈ ಒಂದು ವಿಕೃತದಿಂದ ಮುಕ್ತ ಮಾಡಿಕೊಳ್ಳಿಕ್ಕೆ ಬುದ್ಧಿಯ ಏಕಾಗ್ರತೆಯನ್ನು, ಬುದ್ಧಿಯ ಸ್ಥಿರತೆಯನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿದಾಗ ಅವಶ್ಯವಾಗಿ ಮನಸ್ಸಿನ ಗೊಂದಲದ ಸ್ಥಿತಿಯಿಂದ ಮುಕ್ತ ಆಗ್ಬೋದು. ಈಗ ಕೆಲವು ನಿಮಿಷ ಈ ಬುದ್ಧಿಯ ಏಕಾಗ್ರತೆ ಅಥವಾ ಬುದ್ಧಿಯ ಶಕ್ತಿಯಿಂದ ಮನಸ್ಸನ್ನು ಶಾಂತಗೊಳಿಸುವಂಥ ಅಭ್ಯಾಸ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ.
ದೀರ್ಘ ಶ್ವಾಸವನ್ನು ತಗೊಳ್ತಾ ದೇಹದ ಎಲ್ಲ ಭಾಗಗಳನ್ನು ಸಡಿಲ ಮಾಡ್ಕೊಳ್ಳಿ. ನಿಮ್ಮ ಗಮನ ಕೇವಲ ನಿಮ್ಮ ವಿಚಾರಗಳ ಕಡೆ, ಚಿಂತನೆಯ ಕಡೆ, ಸಂಕಲ್ಪಗಳ ಕಡೆ ನಡೆಯುತ್ತಿರಲಿ. ನಾನು ಹೇಳುವ ಚಿಂತನೆಯ ಕಡೆ ನಿಮ್ಮ ಮನಸ್ಸನ್ನು ಹರಿಯಲು ಬಿಡಿ. ಅನೇಕ ವಿಚಾರಗಳು ಬರುತ್ತಿದ್ದರೂ ಅದರ ಕಡೆ ಗಮನ ಕೊಡದೆ ಕೇವಲ ಈ ಶುದ್ಧ ಚಿಂತನೆಯ ಕಡೆ ಮನಸ್ಸು ಬುದ್ಧಿಯನ್ನು ಸ್ಥಿತ ಮಾಡಲು ಪ್ರಯತ್ನ ಮಾಡಿ. ನಾನೊಂದು ಶುದ್ಧ ಚೇತನವಾಗಿದ್ದೇನೆ. ನಾನಾತ್ಮ ಶಕ್ತಿಶಾಲಿಯಾಗಿದ್ದೇನೆ. ಸಮರ್ಥ ಆತ್ಮನಾಗಿದ್ದೇನೆ. ನಾನೊಂದು ದಿವ್ಯ ಜ್ಯೋತಿಯಾಗಿದ್ದೇನೆ. ನನ್ನಲ್ಲಿ ಮನಸ್ಸು ಬುದ್ಧಿ ಎಂಬ ಸೂಕ್ಷ್ಮ ಶಕ್ತಿಗಳಿವೆ. ಇದನ್ನು ನಡೆಸುವಂತಹ ನಾನು ಸಮರ್ಥ ಆತ್ಮ. ನನ್ನ ಮನಸ್ಸನ್ನೀಗ ಶಾಂತ ಚಿತ್ತನಾಗಿ ಶೀತಲ ಮನಸ್ಸಿನ ಸ್ಥಿತಿಯಲ್ಲಿ ಸ್ಥಿತ ಮಾಡುತ್ತಿದ್ದೇನೆ. ಅನೇಕ ವಿಚಾರಗಳ ಗೊಂದಲ ಈ ಶಾಂತ ಚಿತ್ತದಲ್ಲಿ ಸಮಾವೇಶವಾಗುತ್ತಿದೆ. ಯಥಾರ್ಥ ಸ್ಥಿತಿಯಲ್ಲಿ ಕೇವಲ ಯಥಾರ್ಥ ವಿಚಾರವನ್ನಷ್ಟೇ ಮಾಡುವಂಥ ಅಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಬುದ್ಧಿ ಈಗ ಏಕಾಗ್ರವಾಗುತ್ತಿದೆ. ಮನಸ್ಸಿನ ಗೊಂದಲಗಳಿಂದ ಅಪ್ರಭಾವಿತವಾಗಿದೆ. ಬುದ್ಧಿ ಶಕ್ತಿಶಾಲಿಯಾಗುತ್ತಿದೆ. ಶಕ್ತಿಶಾಲಿ ಬುದ್ಧಿಯಿಂದ ಸರಿಯಾದ ನಿರ್ಣಯವನ್ನು ತಗೊಳ್ಳುವಂಥ ದೃಢತೆಯನ್ನು ಅನುಭವಿಸುತ್ತಿದ್ದೇನೆ. ನನ್ನ ಮನಸ್ಸಲ್ಲೀಗ ಆಳವಾದ ಶಾಂತಿ ಅನುಭೂತಿಯಾಗುತ್ತಿದೆ. ನಾನೀಗ ಶಾಂತ ಚಿತ್ತನಾಗಿ ಅತ್ಯಂತ ನಿರ್ಮಲತೆಯ ಅನುಭೂತಿಯನ್ನು ಮಾಡುತ್ತಿದ್ದೇನೆ. ಇದೆಷ್ಟು ಸುಂದರವಾದ ಅನುಭೂತಿಯಾಗಿದೆ. ಓಂ ಶಾಂತಿ.